ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲಾಗಿ ಯಾವ ರೀತಿ ಸಾರಿ ಡಿಸೈನ ಕ್ರೋಶ ಡಿಸೈನ್ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಡಬಲ್ ಕಲರಲ್ಲಾಗಿದೆ ಸಾರಿ, ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಪಲ್ಲು ಕಲರು. ಈ ಡಿಸೈನ್ಗೆ ಈ ರೀತಿ ಫ್ಲವರ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇಂಟೆಳೆ ದಾರನ ರೆಡಿ ಮಾಡಿಕೊಂಡು ನಾಟ್ ಹಾಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು. ಮತ್ತು ಡಿಸೈನ್ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸಾರಿಗೆ ರೈಟ್ ಸೈಡಿಂದ ತೊಗೋಬೇಕು. ಈ ರೀತಿ ಫಸ್ಟ್ ನಾಟ್ ಹಾಕಿರ್ತೀವಲ್ಲ, ಒಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡಬೇಕು. ಈ ರೀತಿ 2 ಸರಿ ಲಾಕ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ಸಿಂಗಲ್ ನಾಟ್ ಅಂದರೆ ಒಂದೇ, ಲಾಕ್ ಅಂದರೆ ಒಂದೇ. ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಥ್ರೆಡ್ ಮಿಸ್ ಮಾಡಬೇಡಿ. ಈ ರೀತಿ 2 ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತು 7 ಚೈನ ಹಾಕ್ಕೋಬೇಕು. 1 2 3 4 5 6 7 7 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಲಾಕ್ ಮಾಡಬಾರ್ದು. ಒಂದು ಸ್ವಲ್ಪ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ ರೀತಿ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಬೀಡ್ ಆ್ಯಡ್ ಮಾಡೋಣ. ಮತ್ತು ಬೀಡ್ ಆ್ಯಡ್ ಮಾಡಿ ಬೀಡ್ ಮಾತ್ರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. 7 ಚೈನ್ ಹಾಕಿರೋದನ್ನು ಮಾತ್ರ 7 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಅಲ್ಲಿಗೆ ಆರ್ಚ್ ಬರುತ್ತೆ. ಮತ್ತು ಬೀಡ್ ಹಾಕೋಣ. ಇದು ಫಸ್ಟ್ ಸ್ಟೆಪ್ಪು. ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಬ್ರೈಡಲ್ ಆಗಿರೋ ಒಂದು ಡಿಸೈನು ಹಾಕ್ಬೋದು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕು, ಮತ್ತೆ ಒಂದು ಬೀಡು, ಮತ್ತು ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು ಈಗ 7 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 7 ಚೈನ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪಿಗೆ ಲಾಕ್ ಮಾಡೋಣ. ಲೈಟಾಗಿ ಯು ಶೇಪಲ್ಲಿ ಕಾಣ್ತದೆ ಲಾಕ್ ಮಾಡಿರೋದು. ಫಸ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ ಬಟ್ಟೆಗೆ ಲಾಕ್, ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. 7 ಚೈನ್ ಹಾಕಬೇಕು. 7 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಮತ್ತು ಬೀಡ್ ಹಾಕಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ರೀತಿ 3 ಬೀಡ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿದಾದಮೇಲೆ ಮತ್ತೆ 7 ಚೈನ್ ಹಾಕಬೇಕು. ಮತ್ತು 7 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಅದೇ ರೀತಿ ಮತ್ತೆ 3 ಬೀಡ ಆ್ಯಡ್ ಮಾಡಬೇಕು. ಇದೇ ರೀತಿ ಮುಂದುವರಿಸ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ಪು ಈ ರೀತಿ ಕಾಣಿಸುತ್ತೆ ನೋಡಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಲಾಸ್ಟಿಗೆ 2 ಬಿಡ್ಸ್ ಬರಬೇಕಾಗಿತ್ತು, ಬಟ್ 3 ಬಿಡ್ಸ್ ಬಂದಿದೆ. ಏನು ತೊಂದರೆ ಇಲ್ಲ. ಸ್ಟಾರ್ಟಿಂಗ್ 2 ಬಿಡ್ಸ್ ಹಾಕಿದ್ವಲ್ಲ ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ಈ ರೀತಿ ಕಾಣಿಸ್ತಾ ಇದೆ. ಈಗ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ.
ಇದೇ ರೀತಿ ದಾರನ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಥ್ರೆಡ್ನ ಕಟ್ ಮಾಡಿದ್ವಲ್ಲ, ನಾಟ್ ಹಾಕೊಂಡು ರೆಡಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ ದಾರ ತಂದು ಲಾಕ್ ಮಾಡಬೇಕು. ಈ ರೀತಿ ಸ್ಟಾರ್ಟಿಂಗು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಒಂದು ಲಾಕ್ ಮಾಡಿ ಒಂದು 4 ಚೈನ್ ಹಾಕೋಣ. 2 3 4 ಅಂದರೆ ಈ ಬೀಡ್ ಕವರ್ ಆಗಬೇಕು. 4 ಬರುತ್ತೆ 5 ಬರುತ್ತೆ ನೋಡಿ ಹಾಕಬೇಕು. 4ಗೆ ಆಗ್ತಾಯಿಲ್ಲ, 5 ಹಾಕ್ತಾಯಿದ್ದೀನಿ. 5ಗೆ ಇಲ್ಲಿ ಫಸ್ಟು ಬೀಡ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಆ ಜಾಗಕ್ಕೆ 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಈ ರೀತಿ ನೆಕ್ಸ್ಟು ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ಫಸ್ಟ್ ಬೀಡ್ಗೆ 5 ಚೈನ್ ಹಾಕಿ ಲಾಕ್ ಮಾಡಿ ಇಲ್ಲಿಂದ ಈ 7 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಇಲ್ಲಿಗೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಾರಿ ದಾರ ತಂದು ಈ 7 ಚೈನ್ ಗ್ಯಾಪಲ್ಲಿ ಹಾಸಿ ಈ ರೀತಿ ತಂದು ಫಸ್ಟ್ 2 ಚೈನ್ ಒಂದು ಮಾಡಬೇಕು, ಮತ್ತು 2 ಚೈನಲ್ಲಿ ಒಂದು ಮಾಡಬೇಕು, ಮತ್ತು 2 ಚೈನ್ ಒಂದು ಮಾಡಬೇಕು. ಈ ರೀತಿ ಒಂದು ಕಂಬ ಬರುತ್ತೆ. ಅದೇ ರೀತಿ ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ತಂದು ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಬೇಕು. ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. 7 ಚೈನ್ ಹಾಕಿದ್ವಲ್ಲ ಎಷ್ಟು ಕಂಬ ಬರ್ತವೆ ಅಂತ ನೋಡೋಣ. ಮಧ್ಯೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೊತ ಹೋಗಬೇಕು. ನೀಡಲ್ ಮೇಲೆ 2 ಸಾರಿ ದಾರ ತಂದು ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಈ ಲಾಸ್ಟ್ 2 ಒಂದು ಮಾಡಬೇಕು. ಈ ರೀತಿ ಕಂಬ ಬರುತ್ತದೆ. ಅದೇ ರೀತಿ ಹಾಕ್ತಾ ಹೋಗಬೇಕು. ಎಷ್ಟಾಗಿದೆ ಅಂತ ನೋಡೋಣ. 1 2 3 4 5 6 7 7 ಆಗಿದೆ. ಮತ್ತು ಇಲ್ಲಿಗೊಂದು ಸ್ಮಾಲ್ ಬೀಡ ಆ್ಯಡ್ ಮಾಡೋಣ. ಈ ರೀತಿ ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡೋಣ. ಈ ರೀತಿ ಆ್ಯಡ್ ಮಾಡಿ ಲಾಕ್ ಮಾಡ್ಬೋದು ಬೀಡ. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಾರಿ ದಾರ ತಂದು 2ರಲ್ಲಿ ಹಾಸಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸಾರಿ, ಮತ್ತು ಈ 2ರಲ್ಲಿ ಹಾಸಿ ಒಂದು ಸಾರಿನ ಬೀಡ ಲಾಕ್ ಮಾಡಬೇಡಿ. ಹಾಗೆ ಡೈರೆಕ್ಟಾಗಿ ಹಾಕಿ. ಬೀಡ ಲಾಕ್ ಮಾಡಿದ್ರೆ ಗ್ಯಾಪ್ ಕಾಣುತ್ತೆ, ಹಾಗಾಗಿ ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ತಂದು ಅದೇ ರೀತಿ ಹಾಕ್ತಾ ಹೋಗಬೇಕು. 2ರಲ್ಲಿ ಹಾಸಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸರ್ತಿ, ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ. ಸೆವೆನ್ ಚೈನ್ ಗ್ಯಾಪಲ್ಲಿ ಎಷ್ಟು ಬರುತ್ತೆ, ಕಂಬ ಎಷ್ಟು ಬರುತ್ತವೆ ಅಂತ ನೋಡಿಕೊಂಡು ಹಾಕ್ತಾ ಹೋಗಬೇಕು. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ತಂದು 2ರಲ್ಲಿ ಹಾಸಿ ಒಂದು ಸಾರಿ, ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ, ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ. ಈ ರೀತಿ ಹಾಕ್ತಾ ಹೋಗಬೇಕು. ನಾನು ಬೀಡ್ ಹಾಕೋ ಮುಂಚೆ 7 ಕಂಬ ಹಾಕಿದ್ದೀನಿ. ಬೀಡ್ ಹಾಕಿದ ಮೇಲೆ 7 ಕಂಬ ಹಾಕ್ತೀನಿ. ಇದೇ ರೀತಿ ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು 7 ಚೈನ್ ಗ್ಯಾಪಲ್ಲಿ ಹಾಸಿ ತಂದು 2ರಲ್ಲಿ ಹಾಸಿ ಒಂದು, 2ರಲ್ಲಿ ಹಾಸಿ ಒಂದು, 2ರಲ್ಲಿ ಹಾಸಿ ಒಂದು.
ಅದೇ ರೀತಿ ಪೂರ್ತಿ ಹಾಕ್ತಾ ಹೋಗಿ. ಎಷ್ಟಾಗಿದೆ ಅಂತ ನೋಡೋಣ. 1 2 3 4 5 6 ಆಗಿದೆ. ಇನ್ನೊಂದು ಹಾಕಿ 2ರಲ್ಲಿ ಹಾಸಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸಾರಿ ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ. ಈ ರೀತಿ ಹಾಕಿದಾದ್ಮೇಲೆ 7 ಚೈನ್ ಹಾಕಿದ್ಮೇಲೆ ಬೀಡ್ ಹಾಕಿದ್ವಲ್ಲ, ಬೀಡ್ ಆ್ಯಡ್ ಮಾಡಿ ಎಲ್ಲಿ ಲಾಕ್ ಮಾಡಿರ್ತೀವ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಇಲ್ಲಿಗೆ ಫಸ್ಟ್ 7 ಚೈನ್ ಆದಮೇಲೆ ನಾವು ಬೀಡ್ ಆ್ಯಡ್ ಮಾಡಿರ್ತೀವಲ್ಲ, ಈ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಿಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಮತ್ತು 5 ಚೈನ್ ಹಾಕೋಣ. 1 2 3 4 5 5 ಚೈನ್ ಹಾಕಿ ಮತ್ತು ಈ ಬೀಡ್ ಮಧ್ಯ ಲಾಕ್ ಮಾಡಿರ್ತೀವಲ್ಲ ಸೀರೆಗೆ, ಆ ಲಾಕ್ ಮಾಡಿರೋದ್ರ ಮಧ್ಯ 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದಾದ್ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಈ 7 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಕಂಬ ತಗೋಬೇಕು. ಈ ಬೀಡಿಗೆ 5 ಚೈನ್ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ತೊಗೋಬೇಕು. ಈ 7 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಕಂಬ ತಗೋಬೇಕು. ನೀಡಲ್ ಮೇಲೆ 2 ಸಾರಿ ದಾರ ಅಂತಂದು 7 ಚೈನ್ ಗ್ಯಾಪಲ್ಲಿ ಹಾಸಿ ತಗೊಂಡು 2ರಲ್ಲಿ ಹಾಸಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸಾರಿ ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ. ಈ ಡಿಸೈನು 2 ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಜಾಸ್ತಿ ಬರುತ್ತೆ ಅನ್ನೋರು ಬೀಡ್ ಲೆಸ್ ಮಾಡ್ಕೋಬೋದು. ದಪ್ಪ ಬೀಡ್ ಇಷ್ಟ ಆಗದವರು ಸ್ಮಾಲ್ ಬೀಡ್ಸು ಯೂಸ್ ಮಾಡ್ಕೋಬೋದು. ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮಾಲ್ ಬೀಡ್ಸು, ಬಿಗ್ ಬೀಡ್ಸು ಯಾವ್ದು ಬೇಕಾದನ್ನು ಅವ್ರ ಚಾಯ್ಸ್ ಹಾಕ್ಕೋಬೋದು. ಇಲ್ಲಿಗೆ ಇದೇ ರೀತಿ ಸ್ಮಾಲ್ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಬಿಗ್ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದೇ ರೀತಿ ಹಾಕ್ತಾ ಹೋಗಬೇಕು. 2 ಕಂಬ ಆಗಿದೆ, 7 ಕಂಬ ಹಾಕಬೇಕು. ಇಲ್ಲಿಗೆ 14 ಕಂಬ ಹಿಡ್ದಿದೆ. 7 ಚೈನ್ ಗ್ಯಾಪಿಗೆ 14 ಕಂಬ ಬಂದಿದೆ. 7 ಚೈನ್ ಆದಮೇಲೆ ಬೀಡ್ ಆ್ಯಡ್ ಮಾಡಿ ಮತ್ತು 7 ಚೈನ್ ಹಾಕಿರೋದು. ಅದೇ ರೀತಿ ಇಲ್ಲೂ ಅಷ್ಟೇ, ಫಸ್ಟ್ 7 ಚೈನ್ ಹಾಕಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತು 7 ಚೈನ್ ಹಾಕಬೇಕು. ಇದೇ ರೀತಿ ಪೂರ್ತಿ ಆಗ್ತಾ ಹೋಗಬೇಕು. ಈಗ 7 ಚೈನ್ ಆಗಿದೆ, ಮತ್ತು ಒಂದು ಸ್ಮಾಲ್ ಬೀಡು ಆ್ಯಡ್ ಮಾಡೋಣ. ಈ ರೀತಿ ಒಂದು ಸ್ಮಾಲ್ ಬೀಡ್ ತೊಗೊಂಡು ಈ ರೀತಿ ಥ್ರೆಡ್ಡಲ್ಲಿ ಹಾಸಿ ಪಾಸ್ ಮಾಡಬೇಕಷ್ಟೇ. ಬೀಡ್ ಲಾಕ್ ಮಾಡಬಾರ್ದು. ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ಹಾಗೆ ನೀಡಲ್ ಮೇಲೆ 2 ಸಾರಿ ದಾರ ತಂದು ಮತ್ತು ಅದೇ ರೀತಿ ಹಾಕ್ತಾ ಹೋಗಬೇಕು. 2ರಲ್ಲಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸಾರಿ ಮತ್ತು 2ರಲ್ಲಿ ಹಾಸಿ ಒಂದು ಸಾರಿ. ಇದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ, 7 ಚೈನ್ ಬೀಡ್ ಹಾಕೋ ಮುಂಚೆ 7 ಚೈನು, ಬೀಡ್ ಹಾಕಿದ ಮೇಲೆ 7 ಚೈನು. ಈ ಬೀಡ್ ಫಸ್ಟ್ ಬೀಡು ಲಾಕ್ ಮಾಡಿರ್ತೀವಲ್ಲ ಇಲ್ಲಿಗೆ, ಆ ಬೀಡ್ ಮಧ್ಯ ಲಾಕ್ ಮಾಡಿರ್ತೀವಲ್ಲ ಆ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ತುಂಬ ಬ್ರೈಡಲ್ಲಾಗಿ ಯಾವ ರೀತಿ ಕ್ರೋಶಾ ಡಿಸೈನ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಮತ್ತು ಮಧ್ಯ ಬೀಡ್ಗೆ 5 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ 7 ಚೈನ್ ಗ್ಯಾಪಿಗೆ ಮತ್ತು 14 ಚೈನು
14 ಕಂಬ ಹಾಕಬೇಕು. ಇದೇ ರೀತಿ ನಾನು ಪೂರ್ತಿ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸುತ್ತೆ. ನಾನು ಪೂರ್ತಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಲಾಸ್ಟಿಗೆ ಹೆಂಡ್ ಮಾಡಿದ್ದೀನಿ. 2 ಚೈನ್ ಹಾಕಿ ಲಾಸ್ಟಿಗೆ ಕಟ್ ಮಾಡಿದ್ದೀನಿ. ಲಾಕ್ ಆಯಿತು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ. ನಾನು ಪೂರ್ತಿ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ. ಸಿಂಪಲ್ಲಾಗಿ 2 ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಹಾಕುವಂತಹ ಡಿಸೈನು. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ ಅವರಿಗೆ ತುಂಬ 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 ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.